ಏನೇ ಇದು? ಕಾಫಿಗೆ ಶುಗರ್ ಹಾಕಿದ್ಯಾ? ಯಾಕೆ ಸಾಲ್ಟ್ ಹಾಕ್ಬೇಕಿತ್ತಾ? ಕಿಂಡಲ್ಲ ಅಲ್ಲ, ನಿಂಗೆ ಅಷ್ಟು ಗೊತ್ತಾಗಲ್ವಾ? ಶುಗರ್ ತಿಂದರೆ ಕ್ಯಾಲೋರೀಸ್ ಜಾಸ್ತಿ ಆಗುತ್ತೆ, ನನ್ನ ಫಿಟ್ನೆಸ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ. ತಗೊಂಡು ಹೋಗಿ ಶುಗರ್ಲೆಸ್ ಕಾಫಿ ತಗೊಂಬಾ. ಸಕ್ಕರೆ ಹಾಕಿಲ್ಲ ತಾನೆ? ಇಲ್ಲ, ತಗೊಳ್ರಿ. ಪೂರ್ಣಿ, ನ್ಯೂಸ್ ಪೇಪರ್ ಇಲ್ಲೇ? ಯಾಕೆ? ಅದು ಕಾಫಿ ಕುಡಿದ್ಮೇಲೆ ಬಾಯಿ ಒರ್ಸ್ಕೊಳಕ್ಕೆ. ಓದಕ್ಕೆ ಇನ್ಯಾಕೆ ಹೇಳ್ತಾರೆ ನ್ಯೂಸ್ ಪೇಪರು? ನೀವು ನ್ಯೂಸ್ ಪೇಪರ್ನ ಓದಿ ಕಾವೇರಿ ನದಿನ ಉದ್ಧಾರ ಮಾಡೋದನ್ನ ಕೂಗಿ ಹೇಳೋದು ಬೇಡ. ಮೊದಲು ನಿಮ್ಮ ಮನ್ಸೊಳಗೆ ಕೊಚ್ಚೆ ಹರಿದಿರೋ ಹಾಗೆ ನೋಡ್ಕೊಳ್ಳಿ. ಓಹೋ, ಹೀಗ ಸಮಾಚಾರ. ಏನೋ ನಾನು ನ್ಯೂಸ್ ಪೇಪರ್ ಓದಲಿಲ್ಲ ಅಂದರೆ ಪ್ರಪಂಚದಲ್ಲಿ ಏನು ನಡೀತಿದೆ ಅಂತ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ಯಾ? ನೀವು ಕಾಲಜ್ಞಾನಿ ಅಲ್ವಾ, ಗೊತ್ತಾದ್ರೂ ಗೊತ್ತಾಗ್ಬೋದು. ಪೂರ್ಣೆ, ನೀನು ನೋಡಿದ್ರೇ ಹೇಳ್ತೀನಿ ನಿನ್ನ ತಲೆಯಲ್ಲಿ ಏನು ಓಡ್ತಿದೆ ಅಂತ. ಹೇಳ. ನಾನು ಯಾವಾಗ ಇಲ್ಲಿಂದ ತೊಲಗ್ತೀನಿ ಅಂತ ಯೋಚನೆ ಮಾಡ್ತಿದ್ಯಾ ತಾನೆ? ಇದೊಂದೇ ಕರೆಕ್ಟಾಗಿ ಹೇಳಿದ್ದು. ಅಷ್ಟೇ ಅಲ್ಲ ಪೂರ್ಣೆ, ಕೆಲವ್ರ ಜಾತಕನೇ ನನಗೆ ಗೊತ್ತು. ಮುಖ ನೋಡದೆ ಇದ್ರು ಬೆನ್ನ ಹಿಂದೆ ಕೂತಿರೋರ್ದು ನಿಂತಿರೋರ್ದು ಎಲ್ಲರ ಬಂಡವಾಳನೂ ಬಯಲು ಮಾಡ್ತೀನಿ. ಯಾವ ಬೆಕ್ಕು ಎಲ್ಲಿ ಕದ್ದು ಹಾಲು ಕುಡಿಯತ್ತೆ ಅಂತ ಗೊತ್ತು. ಬುದ್ಧಿ ಹೇಳೋರು ಯಾವತ್ತು ಬಾಳೆಹಣ್ಣು ಸಿಪ್ಪೆ ಕಾಲ್ಜಾರ್ ಬೀಳಬಾರ್ದು. ಗಾಜಿನ ಮನೇಲಿ ಇದ್ಕೊಂಡು ಯಾವತ್ತು ಇನ್ನೊಬ್ರಿಗೆ ಕಲ್ಲು ಹೊಡೆಯೋ ಪ್ರಯತ್ನ ಮಾಡಬಾರ್ದು. ಇವಾಗದು ಏನು ಬೆಂಕಿ ಹತ್ಕೊಳುತ್ತೋ ಏನೋ, ಈ ಆದಿ ಬಾಯಿ ಮುಚ್ಕೊಂಡಿರಕ್ಕಾಗಲ್ವಾ? ಕಾವೇರಿ, ಇನ್ನೊಂದು ದೋಸೆ ಬಡಿಸ್ಲಾ? ಏನೋ 5 ಸ್ಟಾರ್ ರೆಸಿಪಿ ಅನ್ನೋ ರೇಂಜಿಗೆ ಬಿಲ್ಡಪ್ ಕೊಡ್ತಾ ಇದೆಯಲ್ಲ. ಏನು ತಿಂಡಿ ಇವತ್ತು? ದೋಸೆ ಮತ್ತೆ ಚಟ್ನಿ. ಏನ? ಅದೇ ರಬ್ಬರ್ ದೋಸೆ ಹಿಂಡಿ ಚಟ್ನಿನ? ಪೂರ್ಣೆ, ಆ ದೋಸೆ ಹಿಟ್ಟಲ್ಲಿ ಎಷ್ಟು ಫ್ಯಾಟ್ ಇರುತ್ತೆ ಅಂತ ಗೊತ್ತಾ ನಿನಗೆ? ಆ ಚಟ್ನಿಲಿ, ಕಾಯಿ ಚಟ್ನಿಲಿ ಎಷ್ಟು ಕೊಲೆಸ್ಟ್ರಾಲ್ ಇರುತ್ತೆ ಅಂತನಾದ್ರೂ ನಿನಗೆ ಗೊತ್ತಾ? ನಾನು ಮಾಡಿರೋದೇ ಅದು. ಬೇಕಾದ್ರೆ ತಿನ್ನಿ, ಇಲ್ಲಾಂದ್ರೆ ಬಿಡಿ. ಇದೇನಿದು? ಕಾವೇರಿ ಜಲಪಾತದ ಥರ ಧುಮುಕ್ದೆ ಸೈಲೆಂಟ್ ಆಗಿದ್ದಾಳಲ್ಲ. ಆದರೆ ಪೂರ್ಣಿ ಸಮುದ್ರ ಥರ ಬೋರ್ಗರಿತಿದ್ದಾಳೆ. ಮಾತಿಗೆ ಮಾತು ಟಾಂಗ್ ಕೊಡ್ತಾ ಇದ್ದಾಳೆ. ಒಂದು ವೇಳೆ ಪೂರ್ಣಿ ಕಾವೇರಿಯಾಗಿ ನಿಧಾನವಾಗಿ ಏನಾದರೂ ಬದಲಾಗ್ಬಿಟ್ಲಾ, ನಾಗವಲ್ಲಿ ಥರ. ಅಮ್ಮ ಬರ್ತೀನಿ, ಬಾಯ್ ಪೂರ್ಣಿ. ಕಾವೇರಿ ಮೂಡೇ ಅರ್ಥ ಆಗ್ತಿಲ್ವಲ್ಲ. ನನ್ನ ನರಗಿಣಿ ಯಾವಾಗ ಮಾತಾಡುತ್ತೆ, ಯಾವಾಗ ಮುಖ ಕುಗ್ಗತ್ತೆ ಅಂತ ಒಂದು ಗೊತ್ತಾಗ್ತಿಲ್ವಲ್ಲ. ಒಂದು ವೇಳೆ ಎಲ್ಲದರಲ್ಲೂ ಆಸಕ್ತಿ ಕಳ್ಕೊಂಡು ಡುಯೆಟಿಂದ ಪ್ಯಾತೋಗೇನಾರು ಜಾರ್ಬಿಟ್ಲ, ಅಥವಾ ನಾನೊಬ್ಬ ಯೂಸ್ಲೆಸ್ ಫೆಲೋ, ಇವನ ಹತ್ರ ಮಾತಾಡಿ ವೇಸ್ಟು ಅಂತ ಸುಮ್ಮನಾಗ್ಬಿಟ್ಲ. ಇವಾಗೇನು, ನಿಮಗೆ ತಿಂಡಿ ಕೊಡ್ಲಾ ಬೇಡವಾ? ನಿನ್ನ ದೋಸೆ ನೀನೇ ತಿನ್ನೋ, ನಾನು ಹೊರಗಡೆ ಹೋಗಿ ಪೂರಿ ತಿಂತೀನಿ. ಪೂರಿಯಲ್ಲಿ ಕೊಲೆಸ್ಟ್ರಾಲ್ ಇರಲ್ವಾ? ಇರುತ್ತೆ, ಆದರೆ ಪೂರಿ ಕೊಡೋನ ಹತ್ರ ಕೊಲೆಸ್ಟ್ರಾಲ್ ಇರಲ್ಲ. ಅದಕ್ಕೆ ಅಲ್ಲೇ ತಿಂತೀನಿ.
ಆಯಿತು ಆಫೀಸ್ ಹತ್ರ ಬನ್ನಿ. ಕಂಪ್ನಿ ಫೈಲ್ ಎಲ್ಲ ಚೆಕ್ ಮಾಡಿದ್ದಾರೆ. ಹೌದು, ನೋಡ್ಕೊಂಡು ಹೇಳ್ತೀನಿ. ಅಯ್ಯಯ್ಯೋ, ಡ್ಯಾಡ್ ಇಲ್ಲೇ ಇದ್ದಾರೆ. ನನಗೆ ಗಾಯ ಆಗಿರೋದನ್ನ ಡ್ಯಾಡ್ ಏನಾದರೂ ನೋಡಿಬಿಟ್ರೆ ಡೌಟ್ ಬರುತ್ತೆ. ಎಷ್ಟೇ ಪೇನ್ ಆದರೂ ಡ್ಯಾಡ್ ಮುಂದೆ ತೋರಿಸ್ಕೋಬಾರ್ದು. ಹಾಂ, ಎಲ್ಲರೂ ಚೆನ್ನಾಗಿದ್ದಾರೆ. ಆಯ್ತಾಯ್ತು. ಏಯ್ ಪ್ರೀತು, ಡ್ಯಾಡ್ ಅಂದಾಗೆ ಸಂಜೆ ಏನು ಮಾಡ್ತಿದ್ಯಾ? ಸದ್ಯಕ್ಕೆ ಫ್ರೀನೇ ಡ್ಯಾಡ್. ಯಾಕೆ? ಸಂಜೆ ಅದು ನಾವಿಬ್ಬರು ಸ್ವಲ್ಪ ಹೊರಗೆ ಹೋಗಬೇಕು ಅಂತ ಅದಕ್ಕೆ ಕೇಳಿದೆ. ಹೊರಗಡೆ ಹೋಗಬೇಕು ಅಂತ ಇದ್ದಾರಲ್ಲ, ಏನು ವಿಷಯ ಇರ್ಬೋದು? ಅದು ಅಲ್ಲದೆ ನನ್ನ ಯಾಕೆ ಕರಿತಾ ಇದ್ದಾರೆ? ಡ್ರೈವರ್ನೇ ಕರ್ಕೊಂಡು ಹೋಗ್ಬೋದು ಅಲ್ವಾ? ಆಕ್ಸಿಡೆಂಟ್ ವಿಷಯ ಏನಾದರೂ ಗೊತ್ತಾಗಿದೆಯಾ? ಮನೇಲಿ ಮಾತಾಡೋಕ್ಕಾಗಲ್ಲ ಅಂತ ಆಚೆ ಕರ್ಕೊಂಡು ಹೋಗ್ತಿದ್ದಾರಾ? ಯಾಕೋ ಸೈಲೆಂಟ್ ಆಗಿಬಿಟ್ಟೆ? ನನ್ನ ಜೊತೆ ಬರ್ತಿದ್ದಾನೆ? ಎಲ್ಲಿಗೆ ಹೋಗ್ಬೇಕು ಡ್ಯಾಡ್? ಕೆಲಸ ಇದೆ ಅಂತ ಹೇಳಿದ್ನಲ್ಲ, ಸಂಜೆ ಸ್ವಲ್ಪ ಬೇಗ ಬಾ. ಸರಿ ಡ್ಯಾಡ್. ನಾನು ಬರ್ದಿದ್ದ ಲೆಟರ್ ಕಾವೇರಿಗೆ ತಲುಪಿದ್ಯಾ? ಖಂಡಿತ ತಲುಪಿರುತ್ತೆ. ನಾನು ಅದನ್ನು ಅವಳ ಫೈಲಲ್ಲೇ ಇಟ್ಟಿದ್ದೆ. ಹಾಗಿದ್ರೆ ಅವಳು ಅದನ್ನು ನೋಡೇ ಇರ್ತಾಳೆ. ನೋಡಿದರೂ ಯಾಕಿನ್ನ ಉತ್ತರ ಕೊಟ್ಟಿಲ್ಲ? ರಾತ್ರಿನೇ ನನಗೆ ಫೋನ್ ಮಾಡಿ ನನ್ನ ಜೊತೆ ಮಾತಾಡಬೇಕಿತ್ತು, ಆದ್ರೂ ಫೋನೇ ಮಾಡಿಲ್ಲ. ಅಟ್ಲೀಸ್ಟ್ ಇವಾಗ ಬಂದಮೇಲಾದರೂ ನನಗೆ ರೆಸ್ಪಾಂಡ್ ಮಾಡಬೇಕಿತ್ತಲ್ವಾ? ಅದನ್ನು ಮಾಡ್ತಿಲ್ಲ ಅಂದರೆ ಏನರ್ಥ? ಅಲ್ಲ, ಹಾಗಿದ್ರೆ ಕಾವೇರಿ ಏನಾದರೂ ನನ್ನ ಲೆಟರ್ನ ನೋಡಿಲ್ವಾ? ಅಥವಾ ನೋಡಿದ್ರೂ ನೋಡದೇ ಇರೋ ಥರ ಇಗ್ನೋರ್ ಮಾಡ್ತಿದ್ದಾಳಾ? ಎದು ಸರ್, ಕಾವೇರಿ ಮೇಡಮ್ ನಿನ್ನ ಕರೀತಾ ಇದ್ದಾರೆ. ಸರಿ, ಬರ್ತೀನಿ. ಕಾವೇರಿ ಕರೀತಿದ್ದಾಳೆ ಅಂದರೆ ಅವಳು ಗ್ಯಾರಂಟಿ ನನ್ನ ಲೆಟರ್ನ ನೋಡಿದ್ದಾಳೆ. ಅದ್ರ ಬಗ್ಗೆನೇ ಮಾತಾಡೋಕೆ ಕರೀತಿದ್ದಾಳೆ. ಅವಳಿಗೆ ಏನು ಹೇಳ್ಬೋದು? ನಾನು ಹೇಳಬೇಕಾಗಿರೋದನ್ನೆಲ್ಲ ಹೇಳಾಗಿದೆ. ನೋಡೋಣ ಕಾವೇರಿ ಹೇಗೆ ರೆಸ್ಪಾಂಡ್ ಮಾಡ್ತಾಳೆ ಅಂತ. ಮೇ ಐ ಕಮ್ ಇನ್? ಎಸ್, ನೀವು ಬರಲೇಬೇಕು.